ಹಾಂ ಅಂತ ಜೈ ಶ್ರೀರಾಮ್. ಬೆಲ್ಲದ ಗಾಣಕ್ಕೆ ಬಂದಿದ್ದೀವಿ ಇವತ್ತು, ಇಲ್ಲೇ ಹೊಸಪೇಟೆ ಹತ್ರ. ಸೊ ಇಲ್ಲಿದೆ ಸಾಯಿ ಬೆಲ್ಲದ ಉತ್ಪಾದನೆಗಳು. ಸೊ ಕಬ್ಬಿನ ಐಟಮ್ಸ್ ಎಲ್ಲ ಸಿಗುತ್ತೆ. ಶ್ರೀ ಸಾಯಿ ಜಾಗಿರಿ ಪ್ರಾಡಕ್ಟ್ಸ್, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸು. ಇಲ್ಲೇ ಹೊಸಪೇಟೆ ಹತ್ರ ಇದೆ. ನಂಬರೆಲ್ಲ ಆ್ಯಡ್ ಮಾಡಿದ್ದಾರೆ, ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ನಮ್ಮ ತಂಗಿನೂ ಕರ್ಕೊಂಬಂದಿದ್ದೀನಿ. ಮಸ್ತಿಗೆ ಹಾಯ್ ಗೈಸ್. ಸೊ ಒಳಗಡೆ ಹೋಗಿ ನೋಡೋಣ ಏನೇನಿದೆ. ಆರ್ಗ್ಯಾನಿಕ್ ಬೆಲ್ಲ, ಶುಗರ್ಸ್ ಏನು ಆ್ಯಡ್ ಮಾಡಲ್ಲ ಇಲ್ಲಿ. ಸೊ ನೋಡಿ, ಹಾಂ ಅದೇ ಕೆಮಿಕಲ್ ಫ್ರೀ ಅಲ್ಲ. ಇಲ್ಲಿ ನೋಡಿ, ಸೊ ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ನಮ್ಮ ಅಕ್ಕಲ್ ಗೊತ್ತಿರೋರೊಬ್ರು, ಅವ್ರ ಪರಿಚಯ ಇರೋರ್ದು ಇದು ಫ್ಯಾಕ್ಟ್ರಿ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಯಾವ ಥರ ಮಾಡ್ತಾರೆ ಏನು ಅಂತ ನಮ್ಮ ಅಂಕಲ್ ಹೇಳ್ತಾರೆ ಇವಾಗ. ನಾನೊಬ್ಬ ರೈತ, ನನ್ನ ಹೆಸರು ಪ್ರಕಾಶ್ ಗೌಡ ಅಂತೇಳಿ. ನಾವು ಈಗ ಬೆಲ್ಲ ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ಹೊಸಪೇಟೆ ಸುತ್ತಮುತ್ತ, ಆಮೇಲೆ ನಮ್ಮ ಊರು ಸುತ್ತಮುತ್ತ, ಆಮೇಲೆ ಈಗ ಬೇರೆ ಜಿಲ್ಲೆಗಳಿಗೆ ಎಲ್ಲ ರೀತಿ ಬೆಲ್ಲ ನೋಡ್ತಾ ಇದ್ದೀವಿ. ಯಾವ ರೀತಿ ಆಗಿದೆ ಬೆಲ್ಲ ಅಂದರೆ ಇವಾಗ ಟೋಟಲಿ ಕೆಮಿಕಲಿಂದ ಕೂಡಿದೆ ಬೆಲ್ಲ. ನೀವು ಏನೇ ಒಂದು ಬೆಲ್ಲ ತಯಾರು ಮಾಡಬೇಕಂದ್ರೆ ಬಣ್ಣ ಬೇಕು ಅಂತ ಜನರು ಏನಂತಾರೆ, ಬಿಳೆ ಬಣ್ಣ ಬೇಕು, ಬಿಳೆ ಬಣ್ಣ. ಯಾವ ಬಿಳೆ ಬಣ್ಣ ಬರೋಕ್ಕೆ ಅದಕ್ಕೆ ಎಷ್ಟಕ್ಕೆಲ್ಲ ಕೆಮಿಕಲ್ ಆ್ಯಡ್ ಮಾಡ್ತಾರಂತ ಯಾವ ಜನರಿಗೆ ಗೊತ್ತಿಲ್ಲ. ಅದು ಒಂದು ಬೆಲ್ಲ ತಯಾರು ಮಾಡ್ಬೇಕಂದ್ರೆ, ಬಿಳೆ ಬೆಲ್ಲ ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಸೋಡಿಯಂ ಬೈಕಾರ್ಬೊನೇಟು, ಸೋಡಿಯಂ ಹೈಡ್ರೋಸಲ್ಫೈಟು, ಇಂಡಸ್ಟ್ರಿಯಲ್ ಆಯಿಲು, ಕೆಮಿಕಲ್ ಪಿಗ್ಮೆಂಟು, ಕಲರಿಂಗ್ ಪಿಗ್ಮೆಂಟು, ಆಮೇಲೆ ಈವನ್ ಆ್ಯಸಿಡ್ಡು, ಆಮೇಲೆ ಹಾರ್ಡ್ ಕೆಮಿಕಲ್ಸು, ಇಷ್ಟೆಲ್ಲ ಕೆಮಿಕಲ್ ಹಾಕಿ ಬೆಲ್ಲ ತಯಾರು ಮಾಡ್ತಾಯಿದ್ದಾರೆ. ಸೊ ಏನಾಗುತ್ತೆ, ಈಗ ಬೆಲ್ಲ ಮನುಷ್ಯನಿಗೆ ಬೆಳ್ಳಗಿದೆ ಅಂತ ತಗೊಂಡು ತಿಂತಾನೆ, ಆದರೆ ಅದ್ರಿಗೆ ಎಷ್ಟು ಕೆಮಿಕಲ್ ಇದೆ ಎಂಬುದು ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಮನುಷ್ಯನಿಗೆ ಏನು ಚಟ ಇಲ್ಲ, ಸಾಯ್ತಾ ಇದ್ದಾನೆ. ಯಾಕೆ ಸಾಯ್ತಾನೆ ಗೊತ್ತಾಗ್ತಿಲ್ಲ. ಆದರೆ ಅವನು ಡೈಲಿ ಕನ್ಸ್ಯೂಮ್ ಏನು ಮಾಡ್ತಾ ಇದ್ದಾನೆ ಈ ಕೆಮಿಕಲ್ ಬೆಲ್ಲನ. ಅದರಿಂದ ದಿನ ಅವನು ತಿಂದಷ್ಟು ಅಷ್ಟೇ ಕೆಮಿಕಲ್ ಬಾಡಿನಲ್ಲಿ ಹೋಗ್ತಾ ಇರುತ್ತೆ. ಈ ಬಾಡಿನಲ್ಲಿ ಕೆಮಿಕಲ್ ಹೋಗ್ತಾ ಏನಾಗುತ್ತೆ, ಒಂದಲ್ಲ ಒಂದಿನ ಅವ್ನ ಬಾಡಿ ಎಫೆಕ್ಟ್ ಆಗುತ್ತೆ, ಸಾಯ್ತಾನೆ. ಸೊ ಇದು ಒಂದು ಕಾನ್ಸೆಪ್ಟ್ ನೋಡ್ಕೊಂಡು ಬೇಡಪ್ಪ, ಜನರಿಗೆ ಈ ರಾಸಾಯನ ಮುಕ್ತ ಬೆಲ್ಲ ಮಾಡೋಣ, ರಾಸಾಯನ ಮುಕ್ತ ಬೆಲ್ಲ ಮಾಡಿ ಜನರಿಗೆ ಜೀವ ಕಾಪಾಡೋಣ ಅಮ್ಮ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ಸಾರ್ ಆದ ವಿಜಯಕುಮಾರ್ ಸರ್ ಅವರು ಇದೊಂದು ಕಾನ್ಸೆಪ್ಟ್ ಇದು ಮಾಡಿದ್ರು. ಅದ್ರ ಜೊತೆಗೆ ನಾವು ಸೇರಿಕೊಂಡು ಈ ಕೆಮಿಕಲ್ ಹಾಕ್ಲಾರ್ದಂಗೆ ಬೆಲ್ಲ ತಯಾರು ಮಾಡ್ತಾಯಿದ್ವಿ. ಬೆಲ್ಲ ತಯಾರು ಮಾಡ್ತಾಯಿದ್ವಿ. ಸೊ ಈಗ ನಾವಿಲ್ಲಿ ತಯಾರು ಮಾಡ್ತಿರೋಂಥ ಬೆಲ್ಲ ಈಗೇನಿದೆ, ಇದು ಟೋಟಲಿ ಯಾವುದೇ ಥರದ್ದು ಕೆಮಿಕಲ್ ಹಾಕೋದಿಲ್ಲ ನಾವು. ನೋಡ್ತಾ ಇದ್ದೀರಾ ನೀವು ಅದರಲ್ಲಿ, ಆಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದೀರಾ ನೀವು. ಇದು ಬೆಲ್ಲ ತಯಾರಾಗಿದೆ, ಇದ್ರ ಯಾವುದೇ ಥರದ್ದು ನಾವು ಕೆಮಿಕಲ್ ಹಾಕೋದಿಲ್ಲ. ಇದ್ರಿಗೆ ನಾವು ಸ್ಟಾರ್ಟಿಂಗ್ ಒಂದು ಸುಣ್ಣ ಹಾಕ್ತೀವಿ, ಸುಣ್ಣ ಒಂದು ಸ್ಟಾರ್ಟಿಂಗು, ಆಮೇಲೆ ನಂತರ ಲಾಸ್ಟ್ ನಾವು ಬೆಲ್ಲ ರೆಡಿ ಆಗೋ ಟೈಮಲ್ಲಿ ಎಣ್ಣೆ. ಅದು ಬಿಟ್ಟರೆ ಬೇರೆ ಏ ಥರದ್ದು ಕೆಮಿಕಲ್ ಹಾಕೋದಿಲ್ಲ ನಾವು. ಸೊ ಅಬ್ಸರ್ವ್ ಮಾಡ್ತಿರ್ಬೋದು ಇದನ್ನು. ಸೊ ಏನಾಗುತ್ತೆ, ಈ ಒಂದು ಬೆಲ್ಲ ತಿನ್ನೋದ್ರಿಂದ ಸೀನು ಜಾಸ್ತಿ ಆಗುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಮನುಷ್ಯರಿಗೂ ತಂಪಾಗುತ್ತೆ. ಈಗೀಗ ನೋಡ್ತಾ ಇದ್ದೀವಿ ನಾವು, ಈ ಬೆಲ್ಲ ತಯಾರು ಮಾಡ್ತಾ ಜೊತೆಗೆ ಸಕ್ಕರೆನೂ ಹಾಕ್ತಾ ಇದ್ದಾರೆ ಇವಾಗ. ಸೊ ಸಕ್ಕರೆ ತಯಾರು ಮಾಡೋಕ್ಕೆ ಎಷ್ಟೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ, ಪ್ಲಸ್ ಮತ್ತೆ ಬೆಲ್ಲಕ್ಕೂ ಬೇರೆ ಕೆಮಿಕಲ್. ಸಕ್ಕರೆಯಲ್ಲೂ ಕೆಮಿಕಲ್ ಇರುತ್ತೆ, ಪ್ಲಸ್ ಬೆಲ್ಲ ಮಾಡೋದ್ರೂ ಕೆಮಿಕಲ್ ಇರುತ್ತೆ. ಎರಡೂ ಕೆಮಿಕಲ್ ಏನಾಗುತ್ತೆ, ಮನುಷ್ಯರಿಗೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರ ಬಾಡಿಗೆ ಹೋಗಿ ಮನುಷ್ಯರ ಜೀವನ ಹಾಳಾಗ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟಿಂದಲೇ ನಾವು ಕೆಮಿಕಲ್ ಹಾಕ್ಲಾರ್ದಂಗೆ ರಾಸಾಯನ ಮುಕ್ತ ಬೆಲ್ಲ ಅಂತೇಳಿ ತಯಾರು ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಇಲ್ಲಿ ಕುದಿತಾ ಇದೆ. ಪ್ರೊಸೆಸ್ ಇದು ಫಸ್ಟಿಗೆ ಏನು ಮಾಡ್ತೀವಿ ನಾವು, ಆ ಹೊರಗೆ ಕ್ರಷರ್ ಇದೆ, ಕ್ರಷರಿಂದ ಹಾಲು ತಯಾರಾಗುತ್ತೆ. ಸೊ ಕಬ್ಬಿಂದು ಪ್ರೋಸೆಸ್ ಯಾವ ಥರ ಮಾಡೋದಂತ ಇಲ್ಲಿ ನಮ್ಮ ಗೌಡ್ರು ತೋರಿಸ್ಕೊಡ್ತಾರೆ. ಸೊ ಕಬ್ಬೆಲ್ಲ ರೈತರಿಂದ ಪರ್ಚೇಸ್ ಮಾಡಿಬಿಟ್ಟು ಇಲ್ಲಿ ತರ್ತಾರೆ, ಮತ್ತು ಅವ್ರದ್ದೇ ಹೊಲದಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟು ಚೆನ್ನಾಗಿರೋ ಕಬ್ಬೆಲ್ಲ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ನಮ್ಮ ಗೌಡ್ರು ಇವಾಗ ಹೇಳ್ಕೊಡ್ತಾರೆ ಯಾವ ಥರ ಮಾಡೋದು ಅಂತ ಏನು ಅಂತ. ಇದು ನೋಡ್ತಾ ಇದ್ದೀರಾ ಈ ಕ್ರಷರು, ನಾವೇನು ಮಾಡ್ತೀವಿ, ಇದರಲ್ಲಿ ಕಬ್ಬು ಮಾಡ್ತೀವಿ. ಮಷಿನ್ ಆನ್ ಆದಾಗ ಈ ರೀತಿ ಕಬ್ಬು ಇದರಲ್ಲಿ ಹಾಕಿದಾಗ ಕ್ರಷ್ ಆಗಿಬಿಟ್ಟು ಕಬ್ಬಿನ ಹಾಲು ಇಲ್ಲಿ ಬರುತ್ತೆ. ಇದೆಲ್ಲ ಕಬ್ಬಿನ ಹಾಲು. ಇದು ಆ್ಯಕ್ಚುಲಿ ಏನಾದರೆ ಇವಾಗ ಫುಲ್ ಆಗಿದೆ, ಹಂಗಾಗಿ ಮಷಿನ್ ಆಫ್ ಆಗಿದೆ. ಇಲ್ಲಾಂದರೆ ಕಂಟಿನ್ಯೂ ಪ್ರೊಸೆಸ್ ಇರ್ತಾ ಇತ್ತು. ಇದು ಫುಲ್ ಆಗಿರೋ ಕಾರಣಕ್ಕೆ ಸ್ಟಾಪ್ ಮಾಡಿದ್ವಿ ನಾವು. ಕ್ರಷ್ ಮಾಡೋದ್ರಿಂದ ಇದರಲ್ಲಿ ಏನಾಗುತ್ತೆ, ಆ ಡ್ರೈಡ್ ಏನು ಬರುತ್ತೆ ಸ್ಟೆಮ್ಮಿಂದು, ಅಂದರೆ ನಾವು ಹಿಪ್ಪೆ ಅಂತೀವಿ, ಆ ಹಿಪ್ಪೆ ಆ ಬೆಳ್ಳು ಮುಖಾಂತರ ಒಂದು ಸೈಡ್ ಕೆಳಗೆ ಬಿಡುತ್ತೆ. ಸೊ ಹಾಲು ಇಲ್ಲಿ ಕಬ್ಬಿನ ಹಾಲು ಸ್ಟಾಕ್ ಆಗುತ್ತೆ. ಸೊ ಇಲ್ಲಿ ಸ್ಟಾಕ್ ಆದಂಥ ಕಬ್ಬಿನ ಹಾಲನ್ನು ನಾವು ಆ ಮೋಟರಿಂದ ನಾವು ಮೇಲೆ ಪಂಪ್ ಮಾಡ್ತೀವಿ. ಮೋಟರಿಂದ ಪಂಪ್ ಮಾಡಿ ವಾಪಸ್ಸು ಆ ಮೋಟರಲ್ಲಿ ಪಂಪ್ ಮಾಡಿ ಅದನ್ನು ವಾಪಸ್ ನಾವು ಅಲ್ಲಿ ಒಳಗಿರೋ ಇದರಲ್ಲಿ ಹೋಗುತ್ತೆ. ಸ್ಟೇನ್ಲೆಸ್ S4 ಇದೆ ಅದರಲ್ಲಿ ಬೀಳುತ್ತೆ. ಸೊ ಇಲ್ಲಿ ಸ್ಟಾಕ್ ಮಾಡಿ ಇದನ್ನು ನಾವು ಮುಂದೆ ಅದೇ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ.
ಅಲ್ಲಿ ಕಬ್ಬಿನ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಬೆಂಕಿ ಆಗ್ತಾ ಇದೀವಿ. ಸೊ ಇಲ್ಲಿ ಇದೇ ಇಪ್ಪೆ ಯೂಸ್ ಮಾಡಿಬಿಟ್ಟು ಬೆಂಕಿ ಯೂಸ್ ಮಾಡ್ತಾರೆ. ಕಟ್ಟಿಗೆ ಯಾವುದು ಮರದ ತುಂಡು ಏನು ಯೂಸ್ ಮಾಡ್ತಿಲ್ಲ, ಅವರು ಇಪ್ಪೆನೇ ಹಾಕ್ತಾರೆ ಡೈರೆಕ್ಟಾಗಿ. ಇಲ್ಲಿದೆ ನೋಡಿ ಬೆಂಕಿ ಎಲ್ಲ ಹಚ್ಚೋದು. ಸೊ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಹಾಲು ಏನಿದೆ ಅಲ್ವಾ, ಕಬ್ಬಿನ ಹಾಲು, ಸೊ ಇಲ್ಲಿಂದ ಮೋಟ್ರ್ ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಒಂದು 2 ಸಿಂಕ್ ಥರ ಇದೆ, ಸಮ್ ಥರ, ಅದರಲ್ಲಿ ಹಾಕ್ತಾರೆ ಇಲ್ಲಿ ಒಳಗಡೆ. ಸೊ ಒಳಗಡೆ ಬಂದ್ಬಿಟ್ಟು ತೋರಿಸ್ತೀನಿ. ಬೆಂಕಿ ಇಲ್ಲಿ ಹಚ್ತಾರೆ ಲೈಕ್ ಈ ಥರ. ಸೊ ಹೀಟ್ ಮಾಡಬೇಕಲ್ವ ಕಬ್ಬೆಲ್ಲ. ಸೊ ವರ್ಕರ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇ ಇಪ್ಪೆನ ಯೂಸ್ ಮಾಡಿಬಿಟ್ಟು, ಕಬ್ಬಿನ ಇಪ್ಪೆ. ಸೊ ಒಳಗಡೆ ಅದರಲ್ಲಿ ಮಾಡ್ತಾರೆ. ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ಸುಣ್ಣ ಹಾಕ್ತಾರಂತೆ ಬೇರೆ ಮಾಡಲಿಕ್ಕೆ. ಸೊ ಇಲ್ಲಿದೆ ನೋಡಿ ಪ್ರೋಸೆಸ್. ಸೊ ಮುಂದಿಂದು ಎಲ್ಲ ನಮ್ಮ ಅಂಕಲ್ ಯೂಸ್ ಮಾಡ್ತಾರೆ. ಫಸ್ಟು ಇದ್ರಲ್ಲಿ ಹಾಕ್ತಾರಲ್ವ. ಸೊ ಏನಾಗುತ್ತೆ, ನಾವು ಹಸಿ ಹಾಲಿನ ಬರುತ್ತೆ, ಹಸಿ ಹಾಲಿನ ಫಸ್ಟ್ ನಾವು ಇದರಲ್ಲಿ ಡ್ರಾಪ್ ಮಾಡ್ತೀವಿ. ಇದು ಫುಲ್ ಆದಮೇಲೆ 3ರಲ್ಲಿ ಹಾಕ್ತೀವಿ ನಾವು. ನೀವಲ್ಲಿ ಹೊರಗೆ ನೋಡಿದ್ರ ಕೆಳಗೆ ಬೆಂಕಿ ಹಾಕ್ತಾ ಇರೋದು. ಸೊ ಏನಾಗುತ್ತೆ, ಇದಕ್ಕೆ ನಾವು ಯಾವುದೇ ಥರದ್ದು ಸೌದೆ ಯೂಸ್ ಮಾಡೋದಿಲ್ಲ, ಕರೆಂಟ್ ಇದೇನು ಪ್ರೊಸೆಸ್ ಇಲ್ಲ. ಸೊ ಕಬ್ಬಿನಲ್ಲಿ ಏನೋ ಬರುತ್ತೆ, ಕಬ್ಬಿನಲ್ಲಿ ಯಾವುದೇ ಥರದ್ದು ಏನು ವೇಸ್ಟ್ ಆಗೋದಿಲ್ಲ. ಆ ಕಬ್ಬಿಂದ ಏನು ಗಣ್ಣು ಬಂದಿರ್ತವೆ ಅದು ಕ್ರಶ್ ಮಾಡಿದಾಗ ಅದು ಹಾಲಾಗುತ್ತೆ. ಅದು ಏನು ಡ್ರೈ ಆದ ಹಿಪ್ಪೆ ಇರುತ್ತೆ ಅದನ್ನೇ ಒಣಗಿಸಿ ಅದನ್ನೇ ನಾವು ಹೀಟಿಂಗ್ ಪ್ರೊಸೆಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ ಹೀಟಿಂಗ್ ಪ್ರೊಸೆಸ್ ಯೂಸ್ ಮಾಡಿದಾಗ ಕಂಟಿನ್ಯೂಸ್ ಅಲ್ಲಿ ಸ್ಟಾರ್ಟಿಂಗಿಂದ ಕೆಳಗೆ ಬಂದು ಚಾನಲ್ ಇದೆ ಡೈರೆಕ್ಟಾಗಿ. ಈ ಚಾನಲ್ ಬಂದು ಇದರಿಂದ ಮುಖಾಂತರ ಹೊರ ಹೋಗುತ್ತೆ. ಸೊ ಏನಾಗುತ್ತೆ, ಅದು ಒಂದೇ ಹೀಟ್ ಆಗೋದ್ರಿಂದ ಜಾಸ್ತಿ ಹೀಟ್ ವೇಸ್ಟ್ ಆಗಬಾರ್ದು, ಬೆಂಕಿ ನಮಗೆ ಬೇಸರವಾಗಿ ಅಂತೇಳಿ ಇದು ಕೆಳಗೆ ಚಾನಲ್ನಾಗ ಎಲ್ಲವೂ ಹೀಟ್ ಆಗಿ ಹೊರ ಬರುತ್ತೆ. ಸೊ ಇದು ಒಂದು ಪ್ರಾಸೆಸ್. ಫಸ್ಟ್ ಇದರಿಂದ ನಾವು ನೆಕ್ಸ್ಟ್ ಸೆಕೆಂಡ್ ಪ್ರಾಸೆಸ್ ಇಲ್ಲಿ ಬರುತ್ತೆ, ಇಲ್ಲಿಂದ ಥರ್ಡ್ ಪ್ರಾಸೆಸ್ ಅಲ್ಲಿ ಮೇಲೆ ಬರುತ್ತೆ. ಸೊ ಇಲ್ಲಿ ಬಂದಾಗ ಲಾಸ್ಟಿಗೆ ಈಗ ಆಲ್ರೆಡಿ ಇದು ಬೆಲ್ಲ ಹತ್ರ ಆಗಿದೆ, ರೆಡಿ ಆಗಿದೆ. ಇನ್ನು ಒಂದು 5 ನಿಮಿಷದಲ್ಲಿ ಬೆಲ್ಲ ರೆಡಿ ಆಗುತ್ತೆ. ಇದ್ರಲ್ಲಿ ನಾವೇನು ಮಾಡ್ತೀವಿ, ಎಣ್ಣೆ ಒಂದು ಹಾಕ್ತೀವಿ ಅಷ್ಟೇ. ಎಣ್ಣೆ ಹಾಕಿ ಇದನ್ನು ಈ ವಾಲ್ವ್ ಮುಖಾಂತರ, ಈ ವಾಲ್ವ್ ಇದೆಯಲ್ಲ, ಈ ವಾಲ್ವ್ ಓಪನ್ ಮಾಡಿದಾಗ ಬೆಲ್ಲ ಎಲ್ಲ ಇದ್ರೊಳಗೆ ಬರುತ್ತೆ. ಬೆಲ್ಲ ಇದ್ರಿಗೆ ಬಂದು ಇದ್ರ ಬಂದಾಗ ನಾವೇನು ಮಾಡ್ತೀವಿ, ಸೊ ನೋಡಿ ಬೆಲ್ಲ ರೆಡಿಯಾಗಿದೆ ಅಟ್ ದಿ ಎಂಡ್. ಸೊ ಈ ಥರ ಬಿಡ್ತಾರೆ, ಒಂದು ಸಂಪಿನ ಥರ ಕ್ರಿಯೇಟ್ ಮಾಡಿಬಿಟ್ಟು. ಸೊ ನೋಡಿ ಯಾವ ಥರ ಮೂವ್ ಮಾಡ್ತಿದ್ದಾರೆ ಇಲ್ಲಿಂದ. ಸೊ ಇಲ್ಲಿಂದ ಮೂವ್ ಮಾಡಿಬಿಟ್ಟು ಬೆಲ್ಲ ರೆಡಿ ಮಾಡ್ತಾರೆ. ಒಂದು ಬಕೆಟಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾರೆ. ಆರಿದ್ಮೇಲೆ ಈ ಥರ ಬಿಡ್ತಾರೆ. ಸೊ ಬೆಲ್ಲ ಆರಲಿಕ್ಕೆ ಸ್ವಲ್ಪ ಅಲ್ಗಾಡಿಸ್ತಿದ್ದಾರೆ ನೋಡಿ. ಲಿಕ್ವಿಡ್ ಬೆಲ್ಲ ಯಾವ ಥರ ಇದೆ, ಲಿಕ್ವಿಡ್ ಬೆಲ್ಲ ಲೈಕ್ ಕೋಲ್ಡ್ ಆಗ್ತಾ ಎಷ್ಟು ತಿಕ್ ಆಗ್ತಿದೆ ನೋಡಿ ಬೆಲ್ಲ. ಸೊ ತಿಕ್ಕಾದ್ಮೇಲೆ ಸ್ವಲ್ಪ ತಿಕ್ಕಾಗೋವರೆಗೂ ಆರಿಸ್ತಾರೆ. ಸೊ ಒಂದು ಲೆವೆಲ್ವರೆಗೂ ರೀಚ್ ಆದಮೇಲೆ ಅದು ಈ ಥರ ಬಕೆಟಲ್ಲೆಲ್ಲ ಹಾಕ್ಬಿಟ್ಟು ಮೋಲ್ಡಲ್ಲಿ ಶಿಫ್ಟ್ ಮಾಡ್ತಾರೆ ಈ ಥರ. ಸೊ ಶೇಫ್ ಬರೋದಕ್ಕೋಸ್ಕರ ಸಾಲಿಡ್ ಬೆಲ್ಲ. ಸೊ ಇವಾಗ ತೋರಿಸ್ತೀನಿ ಅದು ಯಾವ ಥರ ಆಗ್ತಾರೆ ಅಂತ ಆಲ್ರೆಡಿ. ಸೊ ಇವಾಗ ಬಿಡ್ತಾರೆ ನೋಡಿ ಬಕೆಟಲ್ಲಿ. ನೋಡಿ ಮೋಲ್ಡಲ್ಲಿ ಈ ಥರ ಹಾಕ್ತಾರೆ ಬೆಲ್ಲ. ಲಿಕ್ವಿಡ್ಡು ಸ್ವಲ್ಪ ತಿನ್ನಾಗಿರುತ್ತೆ, ಫುಲ್ಲು ತಿಕ್ಕಾದ್ಮೇಲೆ ಸೊ ಒನ್ ಟೈಮ್ 100 to 120 kgs ಎಲ್ಲ ಬರುತ್ತೆ ಒನ್ ಟೈಮ್ ಆ ಪ್ರಾಸೆಸ್ ಎಲ್ಲ ಮಾಡಿದ್ಮೇಲೆ.
ನೋಡೋಣ ಡಿಫ್ರೆಂಟ್ ಶೇಪ್ಸ್ ಆಫ್ ಲೈಕ್ ಯಾವ ಥರ ಮಾಡ್ತಾರೆ ಅಂತ. ಡಿಫ್ರೆಂಟ್ ಶೇಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಇವಾಗ ಬೆಲ್ಲ ಮಾಡ್ತಾ ಇದ್ದೀವಿ. ಬೆಲ್ಲ ಕೆಲವು ಡಿಫ್ರೆಂಟ್ ಶೇಪ್ಸಲ್ಲಿ ನಾವು ಮಾಡ್ತಾ ಇದ್ವಿ. ಈಗ ನೀವು ನೋಡ್ಬೋದು, ಇದು ಸೆಮಿ ಸರ್ಕಲ್ ಅಂತೇಳಿ, ಆಫ್ ಸರ್ಕಲ್ ಅಂತೇಳಿ, ಇದು ಕ್ಯೂಬ್ಸ್ ಅಂತೇಳಿ ಇದೊಂದು ರೀತಿಯಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ ಶೇಪ್ಸಲ್ಲಿ. ನಂತರ ಇನ್ನೂ ತೋರಿಸ್ತೀನಿ ನಿಮಗೆ. ಬಿಸ್ಕೆಟ್ ಅಂತ ಕೆಲವು ಬರ್ತವೆ. ಕೆಲವು ಈ ರೀತಿ ನಾವು ಪ್ಯಾಕ್ ಮಾಡಿ ಮಾಡ್ತಿದ್ವಿ. ಇದು ಬಿಸ್ಕೆಟ್ಸ್ ಟೈಪು. ಈ ಥರನೂ ನಾವು ಬೆಲ್ಲ ತಯಾರು ಮಾಡ್ತೀವಿ. ಈ ಒಂದು ಶೇಪ್ ಮಾಡಿ ನಾವು ಯಾವುದೇ ಥರದ್ದು ಮತ್ತೆ ಹೊರಗಿಂದ ಕೆಮಿಕಲ್ ಏನು ಇದಾಗಬಾರ್ದು, ಡಸ್ಟ್ ಆಗಬಾರ್ದು ಅಂತೇಳಿ ಕವರಲ್ಲಿ ಪ್ಯಾಕ್ ಮಾಡಿ ನಾವು ಜನರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಬೆಲ್ಲ ಪ್ರೊಡಕ್ಷನ್ ನೋಡಿದ್ವಿ ಹೇಗಿತ್ತು ಅಂತ. ಸೊ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಚಿಕ್ಕ ಕ್ಯೂಬ್ಸ್ ಕೊಟ್ಟಿದ್ದಾರೆ, ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡೋಣ. ತುಂಬ ಸ್ವೀಟ್ ಇದೆ, ಅದ್ಭುತವಾಗಿದೆ, ಕೆಮಿಕಲ್ ಫ್ರೀ ಬೆಲ್ಲ. ಸೊ ನಿಮ್ಗೇನಾದರೂ ಡೆಲಿವರಿ ಆ ಥರ ಬೇಕಾಗಿದ್ದರೆ ಅವ್ರ ನಂಬರ್ ಆ್ಯಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ. ಸೊ ಅವರು ರಿಟೈರ್ಡ್ ಪ್ರಿನ್ಸಿಪಲ್ಲು, ಈ ಓನರು, ಬೆಲ್ಲದ ಗಾಣದ ಓನರು. ಸೊ ಅವರು ಮನೇಲಿದ್ದು ಏನು ಮಾಡೋದು ಅಂತ ಈ ಥರ ಬಿಸ್ನೆಸ್ ಮಾಡಿದ್ದಾರೆ. ಸೊ ಆಕಳ ಎಲ್ಲ ಸಾಕಿದ್ದಾರೆ, ಬಫೆಲಸ್ ಎಲ್ಲ ಹಾಕಿದ್ದಾರೆ, ಅವ್ರದ್ದೇ ತೋಟ ಇದೆ, ಓನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಇದು, ಗುಡ್ ಬಿಸ್ನೆಸ್. ಸೊ ಪ್ರಾಫಿಟ್ ಎಲ್ಲ ಚೆನ್ನಾಗೇ ಬರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ if you like the video, please like, share, subscribe. ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ, ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ. ಥ್ಯಾಂಕ್ ಯು.